ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ತಿಂಗಳ ಕೊನೆಯ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ನೋಡೋಣ. ತುಂಬಾ ಚೆನ್ನಾಗಿದೆ. ಎಲ್ಲ ಇಂಪಾರ್ಟೆಂಟು. ನ್ಯೂ CPS ಸೀರೀಸ್ ರೂಲ್ಸ್ಗಳಾಗಿರ್ಬೋದು, ವೇಟೇಜ್ಗಳು ಚೇಂಜ್ ಮಾಡಿದ್ದಾರೆ. ಕೇರಳ ಈಗ ಕೇರಳಂ ಅಂತಕ್ಕಂಥ ರಾಜ್ಯವಾಗಿ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು ಬಗ್ಗೆ ಆಗಿರ್ಬೋದು. ಓಕೆ, ಹಾಗೆ ಇಂಪ್ಯಾಕ್ಟ್ ಸಮ್ಮಿಟ್ ಏನು ಭಾರತದಲ್ಲಿ ನಡೀತದೆ, ಮೂರನೇ ಇದು ಒಂದು ಶೃಂಗಸಭೆ ಭಾರತದಲ್ಲಿ ನಡೀತಾ ಇರತಕ್ಕಂಥದ್ದು. ಡೀಟೇಲ್ ಡಿಸ್ಕಸ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಕೂಡ ಇದೆ. ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ, ಮಂತ್ಲಿ ಕರೆಂಟ್ ಅಫೇರ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಓಕೆ, ಎಲ್ಲ ಲಿಂಕ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೆಲ್ಪ್ ಆಗುತ್ತೆ. ಈ ರೀಸೆಂಟ್ ಆಗಿ ಮಾಡ್ತಿರ್ತಕ್ಕಂಥ ಸಪ್ರೇಟ್ ವೀಕ್ಲಿದು ಈ ಇಯರ್ದು ಸಪ್ರೇಟ್ ಇದೆ, ಪ್ರೀವಿಯಸ್ ಇಯರ್ ಬೇಕು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ. ಸೊ ಫಸ್ಟ್ ನಾನು ಮನವ್ ಸಂಬಂಧಪಟ್ಟಂತೆ ಮಾತಾಡ್ತೇನೆ. ಇಂಡಿಯಾ ನೋಡಿ, ಇಂಪ್ಯಾಕ್ಟ್ ಬಗ್ಗೆ ನಾವು ಲಾಸ್ಟ್ ವೀಕ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದೀವಿ. ಓಕೆ, ಬೇಸಿಕ್ ಥಿಂಗ್ಸ್ ಗೊತ್ತಿರ್ಬೇಕು. ಅದರಲ್ಲಿ 3 ಸೂತ್ರಗಳು ಯಾವ್ದು ಅಂತ ಗೊತ್ತಿರ್ಬೇಕು. ಹೇಳ್ತೀರಾ? 7 ಚಕ್ರಗಳು ಯಾವ್ದು 3 ಸೂತ್ರಗಳು? ಪೀಪಲ್, ಪ್ರೋಗ್ರೆಸ್, ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ವೀಕ್ ಅಲ್ಲೂ ಕೂಡ ಒಂದಷ್ಟು ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದಕ್ಕೆ ಸಂಬಂಧಪಟ್ಟಂತೆ. ಇತ್ತೀಚೆಗೆ ಪ್ರಾರಂಭಿಸಲಾದ ಮನವ್ನ ನೋಡಲ್ ಏಜೆನ್ಸಿ ಯಾವುದು? ಓಕೆ, ಪ್ರಧಾನಮಂತ್ರಿ PM ಮೋದಿ ಮನವ್ ಬಗ್ಗೆ ತುಂಬಾ ಡೀಟೇಲ್ ಡಿಸ್ಕಸ್ ಮಾಡ್ತಾರೆ. ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ಆಪ್ಷನ್ ಸಿ. ಮನವ್ ಫುಲ್ ಫಾರ್ಮ್ ಏನು ಅಂತ ಕೇಳಬಹುದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ. ಇಟ್ ಈಸ್ ಎ ಮಾರಲ್ ಅಂಡ್ ಎಥಿಕಲ್. ಓಕೆ, ಎಂ ಅಂದ್ರೆ ಎ ಅಂದ್ರೆ ಅಕೌಂಟಬಲ್ ಗವರ್ನೆನ್ಸ್, ಎನ್ ಅಂದ್ರೆ ನ್ಯಾಷನಲ್ ಸಾವರ್ನಿಟಿ, ಅಗೇನ್ ಎ ಅಂದ್ರೆ ಅಕ್ಸೆಸಿಬಲ್ ಅಂಡ್ ಇನ್ಕ್ಲೂಸಿವ್, ಎ ಅಂಡ್ ವ್ಯಾಲಿಡ್ ಲೆಜಿಮಿಟೇಟ್ ಸಿಸ್ಟಮ್ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಇದರ ಏನ್ ಹೇಳ್ತಾರೆ ನೋಡಿ, ಇಲ್ಲೇ ಇದೆ ಮಾರಲ್ ಅಂಡ್ ಎಥಿಕ್ಸ್. ನಾವೀನ್ಯತೆಯನ್ನು ನೀತಿಶಾಸ್ತ್ರ, ಆಡಳಿತ, ಸಾರ್ವಭೌಮತ್ವ, ಸೇರ್ಪಡೆ, ಕಾನೂನುಬದ್ಧವಾಗಿ ಸಂಯೋಜಿಸತಕ್ಕಂಥದ್ದು ಮನವ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಮ್ಮ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗಬಾರ್ದು. ಓಕೆ, ಪಾಲಿಸಿ ಹೆಂಗಿರಬೇಕು, ಇದರಲ್ಲಿ ಎಲ್ಲರನ್ನು ಒಳಗೊಳ್ಳುವಂತೆ ಕಾನೂನುಬದ್ಧತೆ ಆಗಿರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವ್ಯಾಲಿಡ್ ಅಂಡ್ ಲೆಜಿಟಿಮೇಟ್ ಸಿಸ್ಟಮ್ ಆಗಿರ್ಬೇಕು. ಅದು ಎಲ್ಲರನ್ನೂ ಒಳಗೊಂಡು ಎಲ್ಲರಿಗೂ ಆಕ್ಸೆಸಿಬಲ್ ತರ ಇರಬೇಕು. ಆ ತರ ಹ್ಯೂಮನ್ ಸೆಂಟ್ರಿಕ್ ವಿಷನ್ ನ ಇಟ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನವ್ ವಿಷನ್ 2026 ಅಂತ ಹೇಳಿ ಮಾತಾಡ್ತಾ ಇದ್ರ ಬಗ್ಗೆ. ಓಕೆ, ಇದರ ಜವಾಬ್ದಾರಿಯುತ ನಲ್ಲಿ ಭಾರತವನ್ನು ಜಾಗತಿಕ ನ್ಯಾಯವನ್ನಾಗಿ ಮಾಡ್ತಕ್ಕಂಥದ್ದು. ಓಕೆ, ಜವಾಬ್ದಾರಿಯುತವಾಗಿ ನ ಯೂಸ್ ಮಾಡ್ಕೊಳ್ಳೋದು. ಇದರಿಂದ ಸಾಮಾಜಿಕ ಕಲ್ಯಾಣ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಪೂರೈಸುವ ನೈತಿಕ ಅಂತರ್ಗತ ಜವಾಬ್ದಾರಿಯುತ ವಿಶ್ವಾಸ ಏನನ್ನು ಉತ್ತೇಜಿಸುತ್ತದೆ. ಓಕೆ, ಸೊ ಹಾಗೆ ವಿಶ್ವಾಸಾರ್ಹವಾಗಿರ್ಬೇಕು, ಜಾಗತಿಕವಾಗಿ ನೈತಿಕವಾಗಿರ್ಬೇಕು, ಅಂತರ್ಗರ್ಭಿತವಾಗಿ ಎಲ್ಲರನ್ನೂ ಒಳಗೊಂಡಂತೆ ಸಮಾಜ ಕಲ್ಯಾಣಗಳನ್ನು ಮಾಡ್ತಕ್ಕಂಥದ್ದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಎಂ ಅಂದ್ರೆ ಮಾರಲ್ ಅಂದ್ರೆ ಎಥಿಕಲ್ ಅಂದ್ರೆ ಏನು, ಅದು ನಮ್ಮ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಡಿಯಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತೀನಿ ನಾವು. ಓಕೆ, ಎಥಿಕಲ್ ನಾವು ಇದನ್ನ ತಗೋಬೇಕು ಅಂತ ಹೇಳಿ. ಮತ್ತೆ ಅಕೌಂಟಬಲ್ ಗವರ್ನೆನ್ಸ್ ಬಗ್ಗೆ, ಮತ್ತೆ ನ್ಯಾಷನಲ್ ಸಾವರ್ನಿಟಿ, ಸಾರ್ವಭೌಮತ್ವ ಬಗ್ಗೆ ಮಾತಾಡ್ತೀವಿ. ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದೆ ಇರೋ ರೀತಿ, ಮತ್ತೆ ನಮ್ಮ ಸಾರ್ವಭೌಮತ್ವದಲ್ಲಿ ನಾವು ಮೆಟೀರಿಯಲ್, ಈಗ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಆಗಿರ್ಬೋದು, ಇವೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ನಾವು ಎಲೆಕ್ಟ್ರಾನಿಕಲಿ ಡಿಜಿಟಲಿ ನಾವು ನಮ್ಮಲ್ಲೇ ಆಗ್ಬೇಕು ಅಂತಕ್ಕಂಥದ್ದು. ಡೊಮೆಸ್ಟಿಕ್ ಮಾಡೆಲ್ ನ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಸೊ ಹಾಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದ್ಸಲ ಎಲ್ಲಾನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಇಂಗ್ಲಿಷ್ ಅಲ್ಲಿ ಕೊಟ್ಟು ಕನ್ನಡದಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಬರ್ತೀನಿ. ಭಾರತದಲ್ಲಿ ಒಂದು ರಾಜ್ಯವನ್ನು ಮರುನಾಮಕರಣ ಮಾಡುವ ಕಾರ್ಯವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪರಿಗಣಿಸಿ. ಕೇರಳನಾಗ ಕೇರಳಂ ಅಂತ ಒಂದು ಬಿಲ್ ಕೂಡ ನಮ್ಮ ಒಂದು ಸಂಸತ್ತಿನಲ್ಲಿ ಪಾಸ್ ಆಗಿದೆ. ಸಂವಿಧಾನದ 3ನೇ ವಿಧಿಯು ಸಂಸತ್ತಿಗೆ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ನೀಡುತ್ತೆ. ಹೌದಲ್ವಾ ಸರ್? ಹೌದು. 3ನೇ ವಿಧಿ ಏನ್ ಹೇಳುತ್ತೆ? 3ನೇ ಆರ್ಟಿಕಲ್ ಹೇಳ್ತೀರಾ? ಎಸ್, ರಾಜ್ಯವನ್ನು ಮರುನಾಮಕರಣ ಮಾಡಲು ಸಂಬಂಧಪಟ್ಟ ರಾಜ್ಯ ಶಾಸನದ ಒಪ್ಪಿಗೆ ಕಡ್ಡಾಯವಾಗಿದೆ. ನಾಟ್ ಕಡ್ಡಾಯ. ಸುಮ್ಮನೆ ಒಂದೇ ಲೈನ್ ಹೇಳ್ಬಿಡ್ತೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಕೇವಲ ಒಂದು ಮಾತ್ರ ಸರಿ, ಎರಡನೇ ತಪ್ಪು. ಇದು ಕಡ್ಡಾಯ ಏನಿಲ್ಲ ಸ್ನೇಹಿತರೆ. ರಾಜ್ಯದ ಹೆಸರು ಎಲ್ಲೆಗಳನ್ನ ನಿಮ್ಗೆ ಗೊತ್ತಿಲ್ಲ, ರಾಜ್ಯದ ಹೆಸರು ಮತ್ತೆ ಎಲ್ಲೆ, ಓಕೆ, ಮರ್ಜಿಂಗ್, ಓಕೆ, ವಿಂಗಡಣೆ ಅಥವಾ ಕೂಡುವಿಕೆ ಸಂಬಂಧಪಟ್ಟಂತೆ ರಾಜ್ಯದ ಒಂದು ಒಪ್ಪಿಗೆ ಬೇಕಾಗಿಲ್ಲ. ಎಸ್, ಒಪ್ಪಿಗೆ ಬೇಕು, ಆದ್ರೆ ಕಡ್ಡಾಯವಾಗಿ ಬೇಕಾಗಿಲ್ಲ. ಒಪ್ಪಿಗೆ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ. ಬಟ್ ಸೆಂಟರ್ ಹ್ಯಾಸ್ ದ ಅಥಾರಿಟಿ. ಸಂಸತ್ತಿನಲ್ಲಿ ಅದನ್ನ ಅಂಗೀಕರಿಸ್ಕೋಬಹುದು ಅವರು. ಫಾರ್ ಎಕ್ಸಾಂಪಲ್, ಆಂಧ್ರ ಮತ್ತು ತೆಲಂಗಾಣ ಏನು ಡಿವೈಡ್ ಆಯ್ತಲ್ಲ. ಸೊ 2013 ಯಾವಾಗ ಡಿವೈಡ್ ಆಗಿದೆ ಸ್ನೇಹಿತರೆ, ಅವಾಗ ಇದು ಎರಡೂನು
ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ ಡಿವೈಡ್ ಬೇಡ ಅಂತಾನೆ ಮಾಡಿದ್ದು, ಬಟ್ ಕೇಂದ್ರ ಸರ್ಕಾರ ಸಂಸ್ಥೆನಲ್ಲಿ ಅಂಗೀಕಾರ ಮಾಡಿ ಡಿವಿಷನ್ ಮಾಡಿದ್ರು. ಸೊ ಕೇರಳದಲ್ಲಿ ಹಂಗಲ್ಲ, ಕೇರಳ ಕೂಡ ಒಪ್ಪಿಗೆ ಕೇಳಿತ್ತು, ಅವರೇ ಯೂಶಲಿ ರೆಫರ್ ಕೂಡ ಮಾಡಿದ್ರು, ನಮಗೆ ಕೇರಳ ಬದಲು ಕೇರಳಂ ಅಂತ ಮಾಡಬೇಕು ಅಂತ. ಓಕೆ, ಡಿಸ್ಕಸ್ ಮಾಡೋಣ. ಸೊ ಇದು ಕಡ್ಡಾಯ ಅಲ್ಲ, ಅದು ಗೊತ್ತಿರಲಿ. ಓಕೆ, ಸೊ ಆಪ್ಷನ್ 1 ಮಾತ್ರ ಕರೆಕ್ಟ್. ಸೊ ಏನಾಯ್ತು ಇಲ್ಲಿ ಅಂದ್ರೆ, the president refers the bill to the concerned state of legislature to review within a specified period, but it is not mandatory ಅಥವಾ it is not binding on the parliament. ಪಾರ್ಲಿಮೆಂಟ್ ಆಲ್ರೆಡಿ ಕೇರಳ ಆಲ್ಟರ್ನೇಷನ್ ನೇಮ್ ಆಫ್ ಬಿಲ್ 2023 ಮಂಡಿಸಿದೆ. ಓಕೆ, ಈಗ ಅದನ್ನ ಸ್ಟೇಟ್ಗೂ ಕೂಡ ಕಳಿಸಿದ್ದಾರೆ, ಅಪ್ರೂವ್ ಆಗಿದೆ. ಸೊ ಈಗ ನೆಕ್ಸ್ಟ್ ಕೇರಳ ಬಿಕಮ್ಸ್ ಕೇರಳಂ ಆಗುತ್ತೆ. ಓಕೆ, ಕೇರಳಂ ಅಂತ ಅವರು ಮಲಯಾಳಂ ಅಲ್ಲಿ ಕರೀತಾರೆ. ಈಗ ಮಲಯಾಳಂ ಅಂತೀವಲ್ಲ, ಮಲಯಾಳಂ ಹಾಗೆ ಕೇರಳಂ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಧಿ ಬಗ್ಗೆ ಮಾತಾಡಿದರೆ, 3ನೇ ವಿಧಿ ಹೇಳಿದರೆ, ಹೊಸ ರಾಜ್ಯ ರಚಿಸಲು ಅಸ್ತಿತ್ವದ ರಾಜ್ಯಗಳ ಪ್ರದೇಶಗಳು ಅಥವಾ ಗಡಿಗಳು ಅಥವಾ ಹೆಸರುಗಳನ್ನ ಬದಲಾಯಿಸಿ ಸಂಸತ್ತಿಗೆ ಅಧಿಕಾರ ನೀಡುತ್ತೆ ಅಂತ ಇದೆ. ಓಕೆ, ಸೊ ದಿಸ್ ಇಸ್ ಕರೆಕ್ಟ್. ಇನ್ನು 3ನೇ ವಿಧಿಗೆ ಹೆಂಗೆ ನಿಬಂಧನೆಗಳು ಇದ್ರ ಬಗ್ಗೆ ಹೆಂಗ್ ಸೇರುತ್ತೆ ಅಂತ ನೋಡೋದಾದ್ರೆ, ರಾಜ್ಯದ ಹೆಸರನ್ನು ಬದಲಾಯಿಸುವ ಮಸೂದೆ ರಾಷ್ಟ್ರಪತಿ ಶಿಫಾರಸಿನ ಮೇರೆಗೆ ಮಾತ್ರ ಮಂಡಿಸಬಹುದು. ಓಕೆ, ಸೊ ಅದನ್ನೇ ಹೇಳಿದಿಲ್ಲಿ, ರಾಷ್ಟ್ರಪತಿ ಶಿಫಾರಸು ಮಾಡಿದ್ದಾರೆ ಅಂತ. ಸೊ ಪ್ರೆಸಿಡೆಂಟ್ ರೆಫರ್ಸ್ ದ ಬಿಲ್. ಓಕೆ, ರಾಷ್ಟ್ರಪತಿಗಳು ಮಸೂದೆ ಸಂಬಂಧಪಟ್ಟ ರಾಜ್ಯ ಶಾಸನಕ್ಕೆ ಉಲ್ಲೇಖಿಸಬೇಕು, ಅದರ ಅಭಿಪ್ರಾಯವನ್ನು ಪಡೆಯಬೇಕು. ಆಕ್ಚುಲಿ ಇಲ್ಲಾಗಿದ್ದೇನೋ ಅಂದ್ರೆ, ಕೇರಳ ವಿಧಾನಸಭೆ ಹೆಸರು ಬದಲಾವಣೆ ಕೂಡ ನಿರ್ಣಯ ಅಂಗೀಕರಿಸಿದ ನಂತರ ಅವರು ಕೇಂದ್ರಕ್ಕೆ ಕಳಿಸ್ತಾರೆ. ಸೊ ಕೇಂದ್ರ ರಾಷ್ಟ್ರಪತಿಗಳ ಇದ್ರ ನಂತರ ಕೇಂದ್ರ ಸರ್ಕಾರ ದಿನ ಪರಿಶೀಲನೆ ನಡೆಸಿ ಗೃಹ ವ್ಯವಹಾರಗಳ ಸಚಿವರ ಪ್ರಸ್ತಾವನೆ ಪರೀಕ್ಷಿಸುತ್ತೆ, ಸಂಬಂಧಪಟ್ಟ ಏಜೆನ್ಸಿಯೊಂದಿಗೆ ಸಮಾಲೋಚನೆ ಮಾಡುತ್ತೆ. ಓಕೆ, ಅದಾದ ನಂತರ ಕೇಂದ್ರ ಸಚಿವ ಸಂಪುಟದಲ್ಲಿ ಕೂತ್ಕೊಂಡು ಅದಕ್ಕೆ ಅನುಮೋದನೆ ಕೊಡ್ತಾರೆ. ಆಮೇಲೆ ರಾಷ್ಟ್ರಪತಿಗಳ ಉಲ್ಲೇಖ ಆಗುತ್ತೆ, ರಾಜ್ಯ ಶಾಸಕರಿಗೂ ಕೂಡ ಕಳಿಸ್ತಾರೆ ನಿಬಂಧನೆಗೆ, ಮತ್ತೆ ಇದನ್ನ ಬಿಲ್ ಆಗಿ ಮಾಡಿ ಅಪ್ರೂವಲ್ನ ಕೊಡ್ತಕ್ಕಂಥದ್ದು. ಸೊ ಬಿಲ್ಲು ಕಾಯ್ದೆ ಆಗುತ್ತೆ. ಸೊ ರಾಷ್ಟ್ರಪತಿಗಳ ಶಿಫಾರಸಿನ ನಂತರ ಸಂಸತ್ ಮಸೂದೆ ಮಂಡಿಸಲಾಯಿತು, 2 ಸದನಗಳು ಅಂಗೀಕರಿಸಿದ್ವು. ಹಾಗಾಗಿ ಈಗ ಕೇರಳ ಬಿಕಮ್ಸ್ ಕೇರಳಂ. ಆಯ್ತಾ? ಇದರಲ್ಲಿ ವಿಧಿ ಮತ್ತು ಯಾವ ಒಂದು ಅನುಸೂಚಿಯಲ್ಲಿ ಬರುತ್ತೆ ಅದು ಗೊತ್ತಿಲ್ಲ. ಶೆಡ್ಯೂಲ್ ಸ್ಟೇಟ್ ಬಗ್ಗೆ ಈ ಹೆಸರು ಇವೆಲ್ಲ ಯಾವ್ದು ಸ್ಟಾರ್ಟಿಂಗ್ ಅಲ್ಲೇ ಬರೋದು ಸರ್. ಮೊದಲನೆಯ ಅನುಸೂಚಿ, ಸಂವಿಧಾನ ಮೊದಲನೇ ಅನುಸೂಚಿ, ರಾಜ್ಯಗಳು ಮತ್ತು ಕೇಂದ್ರ ಪ್ರದೇಶಗಳ ಪಟ್ಟಿ ಹೆಸರುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ನಾವು ಮರುನಾಮಕರಣ ಮಾಡಕ್ಕೆ ತಿದ್ದುಪಡಿ ಮಾಡಬೇಕು. ಸೊ ಈಗ ಎಲ್ಲಿ ತಿದ್ದುಪಡಿಯಾಗಿದೆ? ಆಸ್ ಪರ್ ದ ಆರ್ಟಿಕಲ್ 3ನೇ ವಿಧಿ ಮತ್ತು 1ನೇ ಅನುಸೂಚಿ, ಫಸ್ಟ್ ಶೆಡ್ಯೂಲ್. ಓಕೆ, ತಿದ್ದುಪಡಿ ಮಾಡಿ ಇವಾಗ ಮಾಡಿರ್ತಕ್ಕಂಥ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ತುಂಬಾ ಡೀಟೇಲ್ ಆಗಿ ನಾನು ಮಾತಾಡಕ್ ಹೋಗಲ್ಲ, ಬೇಸಿಕ್ಸ್ ನೀವು ಓದಿರ್ತೀರಾ. ಸೊ ಎಷ್ಟು ಬೇಕಷ್ಟು ನಾನು ಇಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಇನ್ನು ಈ ಶೆಡ್ಯೂಲ್ಸ್ಗಳು ಎಷ್ಟಿವೆ ಅವೆಲ್ಲ ನೀವು ನಮ್ಮ ಸಂವಿಧಾನ ವಿಡಿಯೋಗಳು ಸ್ಟ್ಯಾಟಿಕ್ ಪೋರ್ಷನ್ಸ್ ಇದೆ, ಅಲ್ಲಿ ನೋಡಿರ್ತೀರಾ ಅಂತ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷಲ್ಲಿ ಇಲ್ಲಿ ತಗೊಂಡಿದ್ದೀನಿ, ಇಂಗ್ಲೀಷ್ ತಗೊಂಡು ನೋಡ್ಕೋಬಹುದು. ಅರ್ಥ ಆಗಿದೆಯಲ್ಲ? ಫೈನ್ ಸರ್. ನೆಕ್ಸ್ಟ್, ಇನ್ನು ಈ ಐತಿಹಾಸಿಕ ಹಿನ್ನೆಲೆ ಕೇರಳದ ಬಗ್ಗೆ ನೋಡೋದಾದ್ರೆ, ಯಾಕೆ ಹಿಂಗಾಯ್ತು ಏನು ಅಂತ ನೋಡಿದ್ರೆ, ಕೇರಳಂ ಅಂತ ಹೆಸರಿನ ಮೂಲ ಹಲವು ಸಿದ್ಧಾಂತಗಳೆಲ್ಲ ಅಸ್ತಿತ್ವದಲ್ಲಿ. ಅಶೋಕನ ಶಿಲಾಶಾಸನ 2ರಲ್ಲೂ ಕೂಡ ಚೇರ ರಾಜವಂಶಕ್ಕೆ ಸಂಬಂಧಿಸಿದ ಕೇರಳ ಪುತ್ರ ಅಂತ ಉಲ್ಲೇಖ ಇದೆ. ಇನ್ನು ಈ ಚೇರ ರಾಜ್ಯವನ್ನು ಉಲ್ಲೇಖಿಸುವ ಚೇರಂನಿಂದ ಬಂದಿದೆ ಅಂತ ಹೇಳ್ತಾರೆ. ಮತ್ತು ವಿದ್ವಾಂಸ ಹರ್ಮನ್ ಗುಂಡಟಕ್ ಅನ್ನೋರು ಕೇರಳಂ ಅನ್ನು ಚೇರಂಗೆ ಲಿಂಕ್ ಮಾಡಿ ಹೇಳ್ತಾರೆ. ಓಕೆ, ಸೊ ಅದ್ರ ಜೊತೆಗೆ ಕೇರಳ ಒಂದು ಐಕ್ಯ, ಹೆಂಗೆ ನಾವು ಭಾಷಾದ ಬೇಸಿಸ್ ಮೇಲೆ ಆಗ್ಬೇಕು ಅಂತ ಹೇಳ್ತಿದ್ವಿ, ಹಾಗೆ ಐಕ್ಯ ಕೇರಳ ಚಳವಳಿ ಕೂಡ 1920ರಲ್ಲಿ ನಡೆದಿತ್ತು. ಮಲಬಾರ್, ಕೊಚ್ಚಿ, ತಿರುವಂಕೂರ್ಗಳನ್ನ ಮಲಯಾಳಂ ಮಾತಾಡೋ ಪ್ರದೇಶನ ಏಕೀಕರಣ ಮಾಡಬೇಕು ಅಂತ. ಬಟ್ ಕೊನೆಗೆ 1949ನಲ್ಲಿ ತಿರುವಂಕೂರ್, ಕೊಚ್ಚಿ ವಿಲೀನ ಆಗುತ್ತೆ. ಬಟ್ ಆಸ್ ಪರ್ ಫಜಲ್ ಅಲಿ ಆಯೋಗದ ಮುಖಾಂತರ ಏನು ಭಾಷಾವಾರ ವಿಂಗಡಣೆಗೆ ರಾಜ್ಯಗಳು ಆಗುತ್ತೆ, ಆವಾಗ 1956 ನವೆಂಬರ್ 1 ಅಲ್ಲಿ ಏನಾಗುತ್ತೆ, ಭಾಷಾ ಆಧಾರಿತ ಕೇರಳ ಅಧಿಕೃತವಾಗಿ ಚಾಲಕ್ಕೆ ಬರುತ್ತೆ. ಓಕೆ, ಫೈನ್ ಸರ್. ಚಲೋ ಮೂಡ್ ನೆಕ್ಸ್ಟ್ ಕ್ವಶನ್ ಬನ್ನಿ. ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್, ಈಗ ಇದು ಫೇಸ್ 2 ಚಾಲನೆ ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ನಮ್ಮ ಗೃಹ ಮಂತ್ರಿಗಳು ಇದನ್ನ ಲಾಂಚ್ ಮಾಡಿದ್ದಾರೆ, ಫೇಸ್ 2. ಓಕೆ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ಅಂತ ಹೇಳಿ. ಸೊ ಹಂಗಾಗಿ ಸುದ್ದಿ ಇಲ್ಲದೆ ನೋಡೋಣ ಬನ್ನಿ. ಫಸ್ಟ್ ಏನಿದೆ ಆಪ್ಷನ್ಸ್ ಅಂತ. ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಭಾರತದ ಉತ್ತರದ ಭೂಗಡಿಗಳಲ್ಲಿ ನೆಲೆಗೊಂಡಿರುವ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಇದು ಮೂಲಸೌಕರ್ಯ, ಜೀವನೋಪಾಯದ ಅವಕಾಶಗಳನ್ನು ಸುಧಾರಿಸಲು ಮತ್ತು ವಲಸೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತಾರೆ. ಹೌದಲ್ವಾ? ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಫಸ್ಟ್ ಬಂದಿದ್ದು ಫೇಸ್ 1 ಅಂತ ಏನ್ ಕರಿತೀನಿ ಸ್ನೇಹಿತರೆ. ಚೀನಾದ ಗಡಿಗಳನ್ನ ಅಭಿವೃದ್ಧಿ ಮಾಡಬೇಕು. ಭಾರತ ಚೀನಾದ ಗಡಿ ಅಂದ್ರೆ ಚೀನಾದಲ್ಲಿ ಇರ್ತಕ್ಕಂಥ ಭಾರತದ ಗಡಿಗಳನ್ನ, ಚೀನಾದ ಗಡಿ ಅಂದ್ರೆ ಚೀನಾದ ಗಡಿ ಪ್ರದೇಶ ಭಾರತದ್ದು, ಅಲ್ಲಿ ಅಭಿವೃದ್ಧಿ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆಯಲ್ಲ? ಈ ಕಾರ್ಯಕ್ರಮವನ್ನು ಗೃಹ ಸಚಿವಾಲಯ ಕಾರ್ಯಗತಗೊಳಿಸುವಂತ ಆರಂಭದಲ್ಲಿ ಚೀನಾದ ಗಡಿಲ ಹಳ್ಳಿಗಳನ್ನು ಒಳಗೊಂಡಿದೆ ನೋಡಿ. ಕರೆಕ್ಟ್.
ಇದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂದ್ರೆ ಇಟ್ ಇಸ್ ಎ ಫೇಸ್ 1 ಅಂತಾನೆ ಅರ್ಥ ಅಲ್ವಾ ಸರ್. ಸೊ 2 ಆಪ್ಷನ್ಸ್ ಕರೆಕ್ಟ್. ಇನ್ನು ಫೇಸ್ 2 ಬಗ್ಗೆ ಮಾತಾಡಿದ್ರೆ 1954 ಸ್ಟ್ರಾಟಜಿಕ್ ವಿಲೇಜ್ ನ ಈಗ ಬಾರ್ಡರ್ ಅಲ್ಲಿ ನಾವು ಮಾಡಬೇಕು. ಅಂದ್ರೆ ಬಾರ್ಡರ್ ನಿಮಗೆ ಮೂಲ ಸೌಕರ್ಯ ಇರಬೇಕು, ವಿಲೇಜ್ಗಳು ಅಲ್ಲಿ ಕಾರ್ಯಗತವಾಗಿರಬೇಕು, ಅಲ್ಲಿನ ಜನಕ್ಕೆ. ಓಕೆ, ಈಗ ಬಾರ್ಡರ್ ಅಂದ ತಕ್ಷಣ ಗಡಿಗಳಲ್ಲಿ ನಿಮಗೆ ಅಷ್ಟು ಅಭಿವೃದ್ಧಿ ಆಗಲ್ಲ, ಹಾಗಾಗಿ ಅಲ್ಲಿನ ಜನಕ್ಕೂ ಕೆಲಸ ಸಿಕ್ಕಾಗುತ್ತೆ, ಅಲ್ಲಿನ ಜನಕ್ಕೆ ಕೆಲಸ ಸಿಕ್ಕಂಗಾಗುತ್ತೆ, ಎಂಪ್ಲಾಯ್ಮೆಂಟ್ ಸಿಕ್ಕಂಗಾಗುತ್ತೆ. ಅಭಿವೃದ್ಧಿ ಮಾಡಿದಾಗ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದಾಗ, ಮತ್ತೆ ನಮಗೆ ಆಕ್ಸೆಸಿಬಿಲಿಟಿನೂ ಸಿಗುತ್ತೆ. ನಮ್ಮಲ್ಲಿ ಏನೇನಿದೆ ಎಲ್ಲ ಮೆಟೀರಿಯಲ್ಗಳನ್ನೆಲ್ಲ ತಗೊಂಡು ಹೋಗ್ಬೋದು ಯುದ್ಧದ ಸಮಯದಲ್ಲಿ ಎಲ್ಲದಕ್ಕೂ ಕೂಡ. ಅರ್ಥ ಆಗ್ತಿದೆಯಲ್ಲ ಸರ್? ಸೊ ಇದು ಫಸ್ಟ್ ಫೇಸ್ ಏನ್ ಬಂದಿತ್ತು, ಇದು ಆಕ್ಚುಲಿ 2022-23 ಬರ್ತಕ್ಕಂಥದ್ದು. ಫಸ್ಟ್ ಅಲ್ಲಿ ಇಂಡಿಯಾ ಚೈನಾ ಬಾರ್ಡರ್ ಅನ್ನ ಫೋಕಸ್ ಮಾಡಿದ್ವಿ, ಅರುಣಾಚಲ್ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಲಡಾಖ್. ಇವಾಗ ನಾವೇನು ಇದ್ರ ಬಗ್ಗೆ ಲಾಂಚ್ ಮಾಡಿದ್ದಾರೆ, ಅಸ್ಸಾಂನಲ್ಲಿ ಹೋಮ್ ಮಿನಿಸ್ಟರ್ ಲಾಂಚ್ ಮಾಡಿದ್ದಾರೆ ಫೇಸ್ 2. ಇದು ಎಲ್ಲೆಲ್ಲಿ ಕವರ್ ಆಗುತ್ತೆ ಅಂದ್ರೆ ಎಲ್ಲಾ ಬಾರ್ಡರ್ಗಳು ನೋಡಿ. ನಾ ಟೆಲ್ ಯು, ಫೇಸ್ 1 ಚೀನಾ ವ್ಯಾಪ್ತಿ ಗಡಿ ಇತ್ತು, ಫೇಸ್ 2 ಪಾಕಿಸ್ತಾನ, ನೇಪಾಳ, ಬಾಂಗ್ಲಾ, ಭೂತಾನ್, ಮಯನ್ಮಾರ್ ಎಲ್ಲಗಳನ್ನು ಒಳಗೊಂಡಂತೆ ಆಗ್ಬೇಕು ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಸ್ನೇಹಿತರೆ. ಫೇಸ್ 2 ಈಗ 2025ರಲ್ಲಿ ಆಕ್ಚುಲಿ ಸಚಿವ ಸಂಪುಟ ಕೊಟ್ಟಿದ್ರು, ಬಟ್ ಇವಾಗ ಲಾಂಚ್ ಮಾಡಿದ್ದಾರೆ. ಇದು ಕೇಂದ್ರ ವಲಯದ 100% ಕೇಂದ್ರ ಸರ್ಕಾರ, ಯಾಕಂದ್ರೆ ಬಾರ್ಡರ್ ಬಂದು ಎಲ್ಲ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಎಲ್ಲ ಬಂದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಅಲ್ವಾ ಸರ್. ಇಟ್ ಈಸ್ ಕಮಿಂಗ್ ಅಂಡರ್ ಕೇಂದ್ರ ಪಟ್ಟಿ. ಫೈನ್ ಸರ್. ನೆಕ್ಸ್ಟ್ ಇದರಿಂದ ಏನಾಗುತ್ತೆ, ಸುಧಾರಿತ ಮೂಲಸೌಕರ್ಯ, ಜೀವನೋಪಾಯ, ಸಾಮಾಜಿಕ ಯೋಗಕ್ಷೇಮದ ಮೂಲಕ ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಇನ್ನು ಇದರ ಅಡಿಯಲ್ಲಿ ಯಾವ್ಯಾವ ರಾಜ್ಯಗಳು ಬರುತ್ತೆ ಅಂದ್ರೆ ನಮ್ಮ ಬಾರ್ಡರ್ ರಾಜ್ಯಗಳು ಯಾವ್ದಿದೆ ಎಲ್ಲ ಬರುತ್ತೆ ಇವಾಗ. ಸೊ ಅವಾಗ ಚೀನಾ ಮಾತ್ರ ಇತ್ತು. ಈಗ ಫೇಸ್ 2 ನಂತರ ಅಂತ 2ರಲ್ಲಿ ಎಲ್ಲ ರಾಜ್ಯ ಬರುತ್ತೆ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಗುಜರಾತ್, ಜಮ್ಮು ಕಾಶ್ಮೀರ, ಲಡಾಖ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತ್ರಿಪುರಾ, ಉತ್ತರಾಖಂಡ, ಉತ್ತರ ಪ್ರದೇಶ ಮತ್ತೆ ಪಶ್ಚಿಮ ಬಂಗಾಳ. ಪ್ರತಿ ಗ್ರಾಮದಲ್ಲಿ 3 ಕೋಟಿ ರು ಖರ್ಚು ಮಾಡಲಾಗುತ್ತೆ. ಇದರ ಅವಧಿ ಏನಿದೆ ಫೇಸ್ 2 2ನೇ ಹಂತದ್ದು 2028-29 ಹಣಕಾಸಿನ ವರ್ಷವರೆಗೂ ಕೂಡ ಮುಂದೆ ಹೋಗುತ್ತೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಂಗ್ಲೀಷಲ್ಲಿ ಕೊಟ್ಟಿನಿ, ಯಾಕಂದ್ರೆ ಇಂಗ್ಲೀಷಲ್ಲಿ ಕೊಟ್ಟರೆ ಕನ್ನಡ ಕೇಳ್ತೀರಾ, ಕನ್ನಡದಲ್ಲಿ ಕೊಟ್ಟರೆ ಇಂಗ್ಲೀಷಲ್ಲಿ ಕೇಳ್ತೀರಾ, ಹಾಗಾಗಿ ಎರಡಲ್ಲೂ ಒಂದು ಮಧ್ಯ ಕೊಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ, ಇದ್ರ ಬಗ್ಗೆ ಏನ್ ಕೇಳ್ತಾನೆ, ಫೇಸ್ 1 ಯಾವಾಗ ಲಾಂಚ್ ಆಯ್ತು ಅದು ಗೊತ್ತಿರಬೇಕು ನಿಮಗೆ, ಯಾವ ಸೆಕ್ಟರ್ ಸ್ಕೀಮ್ ಗೊತ್ತಿರಬೇಕು, ಫೇಸ್ 1 ಅಲ್ಲಿ ಏನೇನು ಕವರ್ ಆಗ್ತಿತ್ತು ಗೊತ್ತಿರಬೇಕು, ಫೇಸ್ 2 ಏನೇನು ಕವರ್ ಆಗ್ತದೆ, ಇದರ ಒಂದು ಎಕ್ಸ್ಟೆನ್ಷನ್ ಎಲ್ಲಿ ತನಕ ಇದೆ ಫೇಸ್ 2, ಇದೆಲ್ಲ ಕೂಡ ಗೊತ್ತಿಲ್ಲ. ಯಾವ್ಯಾವ ಗಡಿ ರಾಷ್ಟ್ರಗಳು ಇವಾಗ ಬರುತ್ತೆ, ರಾಜ್ಯಗಳು ಬರುತ್ತೆ, ಅದು ಕೂಡ ನೆನಪಿರಲಿ. ನೆಕ್ಸ್ಟ್ ಬರ್ತೀನಿ, ಇತ್ತೀಚೆಗೆ ಜ್ವಾಲಾಮುಖಿ ಸ್ಫೋಟದಿಂದ ಸುದ್ದಿಯಲ್ಲಿ ಕಾಣಿಸ್ಕೊಂಡ ಮೌಂಟ್ ಕನ್ಲಾನ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ನಾನು ಮ್ಯಾಪ್ ಕೊಟ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನೋಡಿದ ತಕ್ಷಣ ಫಿಲಿಪೈನ್ಸ್ ಅಂತ ಹಾಕ್ಬಿಡ್ತೀರಾ ಅಲ್ವಾ ಸರ್? ಎಸ್, ಫಿಲಿಪೈನ್ಸ್ ಅಲ್ಲಿ ಯಾವ ಒಂದು ಐಲ್ಯಾಂಡ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಯಾವ ಒಂದು ಐಲ್ಯಾಂಡ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಹೇಳ್ತೀರಾ? ಕೆನ್ಲಾನ್ ಇಲ್ಲಿದೆ ನೋಡಿ, ಇಟ್ ಈಸ್ ಅನ್ ನೆಗರೋಸ್ ಐಲ್ಯಾಂಡ್. ಓಕೆ, ನೆಗರೋಸ್ ಐಲ್ಯಾಂಡ್. ಸೊ ಇಲ್ಲಿ 2465 ಮೀಟರ್ ಎತ್ತರದಲ್ಲಿ ಸ್ಫೋಟಗೊಂಡಿರೋದು ಸ್ನೇಹಿತರೆ. ಓಕೆ, ನಿಮಗೆ ಇಂಥದ್ದು ಮ್ಯಾಚ್ ದ ಫಾಲೋಯಿಂಗ್ ನೋಡಿ, ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ ಇದು ಒಂದಷ್ಟು ಒಂದು ಜ್ವಾಲಾಮುಖಿಗಳನ್ನು ಕವರ್ ಮಾಡಿದೀವಿ, ಹಾಗಾಗಿ ವೀಕ್ಲಿ ಕರೆಂಟ್ ಅಫೇರ್ ರೆಫರ್ ಮಾಡಿ ಸ್ನೇಹಿತರೆ, ಅಥವಾ ಮಂತ್ಲಿ ಕರೆಂಟ್ ಅಫೇರ್ ಮಧ್ಯೆ ಕೊಟ್ಟಿರ್ತೀವಿ. ಇದನ್ನ ನಿಮಗೆ ಪೇರ್ ಮುಖಾಂತರ ಕೇಳ್ತಾನೆ, KPS ಹೊಂದಿಸಿ ಮುಖಾಂತರ ಕೇಳ್ತಾನೆ. ಹಾಗಾಗಿ ದಿಸ್ ಆಲ್ ಇವೆಲ್ಲ ಯಾವ್ದು ಕೇಳ್ತಾನೆ, ಯಾವ್ದು ಸುದ್ದಿಯಲ್ಲಿ ಇರುತ್ತೆ ಅಂತದೇ ಕೇಳೋದು, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಜ್ರ ಪ್ರಹಾರ ವ್ಯಾಯಾಮ. ಓಕೆ, ಮಿಲಿಟರಿ ಎಕ್ಸರ್ಸೈಸ್ಗೆ ಸಂಬಂಧಪಟ್ಟಂತೆ ಇದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದ ದ್ವಿಪಕ್ಷೀಯ ವಿಶೇಷ ಪಡೆಗಳ ವ್ಯಾಯಾಮ. ಭಾರತ ಮತ್ತು ಫ್ರಾನ್ಸ್ ಅಲ್ವೇ ಅಲ್ಲ ಸರ್, ಯಾವುದು ಸರ್? ಇಂಡಿಯಾ ಅಂಡ್ ಭಾರತ ಮತ್ತು USA ಅಲ್ವಾ? ವ್ಯಾಯಾಮ 2020 ರಾಜಸ್ಥಾನ ನಡೀತಾ ಇದೆ. ರಾಜಸ್ಥಾನದಲ್ಲಿ ನಡೀತಿಲ್ಲ 16ನೇ ಆವೃತ್ತಿ, ಎರಡು ತಪ್ಪು. ಇಲ್ಲಿ ಎಲ್ಲಿ ನಡೀತಾ ಇದೆ ಹೇಳ್ತೀರಾ ಫಟಾಫಟ್ ಅಂತ? ಇಂಡಿಯಾ ಮತ್ತು USA ನಡುವೆ ನಡೆದಿರ್ತಕ್ಕಂಥ 16ನೇ ಎಡಿಷನ್ ನಡೀತಿದೆ ಹಿಮಾಚಲ ಪ್ರದೇಶದಲ್ಲಿ. ಇಟ್ ಈಸ್ ಸ್ಟಾರ್ಟೆಡ್ ಇನ್ 2010. ಇದು 16ನೇ ಎಡಿಷನ್, ಪ್ರತಿ ವರ್ಷ ನಡೀತಕ್ಕಂಥದ್ದು. ಓಕೆ, ಇನ್ನು ಅದೇ ತರ ಇನ್ನೊಂದು ಕ್ವಶನ್ ಇದೆ, ಅದನ್ನ ಕ್ವಶನ್ ಆಗಿ ತಗೊಂಡಿಲ್ಲ, ಹಂಗೆ ಡೈರೆಕ್ಟ್ ಆಗಿ ಕೊಡ್ತೇನೆ. ಧರ್ಮ ಗಾರ್ಡಿಯನ್, ಇದು ಕೂಡ ಎಕ್ಸರ್ಸೈಸ್ 7th ಎಡಿಷನ್ ಆನ್ಯುವಲ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಧರ್ಮ ಗಾರ್ಡಿಯನ್ ಯಾರ್ಯಾವ್ದು ನಡೆಯುತ್ತೆ ಹೇಳ್ತೀರಾ? ಜಪಾನ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಅಂಡ್ ಇಂಡಿಯನ್ ಡಿಫೆನ್ಸ್ ಸರ್ವಿಸ್. ಎಲ್ಲಿ? ಉತ್ತರಾಖಂಡ್ ಅಲ್ಲಿ ಈ ವರ್ಷ ನಡೀತಾ ಇದೆ. 24 ಫೆಬ್ರವರಿ ಸ್ಟಾರ್ಟ್ ಆಗಿದೆ, 9ನೇ ತಾರೀಕು ತನಕ ನಡೆಯುತ್ತೆ, ಮಾರ್ಚ್. ಓಕೆ, ಜಪಾನ್ ಮತ್ತೆ ಇಂಡಿಯಾದ ಬಗ್ಗೆ ಮ್ಯಾರಿಟೈಮ್ ಎಕ್ಸರ್ಸೈಸ್ ಯಾವ್ದಾವ್ದಿದೆ? ಜಿಮೆಕ್ಸ್ ಇದೆ, ಮಲಬಾರ್ ಇದೆ. ಸೊ ಧರ್ಮ ಗಾರ್ಡಿಯನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಆರ್ಮಿ ಅಂಡ್ ಜಪಾನ್ ಆರ್ಮಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, ಭಾರತ್ ವಿಸ್ತಾರ್ ವೇದಿಕೆಯು ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ DPI ಅಂತ ಕರಿತೀವಿ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ.
ಯಾವ ಒಂದು ಅಂಶವಾಗಿದೆ. ಈ ಕೆಳಗಿನ ಯಾವ ವಲಯಗಳಿಗೆ ಇದು ನೋಡಿ, ಇದು ಕೃಷಿ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಇದ್ರೆ ನಾವು ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ ವೀಕಲ್ಲೂ ನಾವು ಡಿಸ್ಕಸ್ ಮಾಡಿದ್ವಿ. ಏನು ಅಗ್ರಿ ಸ್ಟಾಕ್ ಬಗ್ಗೆ ಜ್ಞಾಪಕ ಇದೆ, ಅಗ್ರಿ ಸ್ಟಾಕ್. ಸೊ ಅದೇ ತರ ಇದು ಕೂಡ ಭಾರತ್ ವಿಸ್ತಾರ್ ಇಸ್ ಆಲ್ಸೋ ಅಬೌಟ್ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ. ಓಕೆ, ಅಂದ್ರೆ ಫಾರ್ಮರ್ ಇದನ್ನ ಡಿಜಿಟಲೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ಲಾಟ್ಫಾರ್ಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಫಾರ್ಮಿಂಗ್ ಬಗ್ಗೆ, ಸ್ಮಾರ್ಟ್ ಫಾರ್ಮಿಂಗ್ ಬಗ್ಗೆ ಎಲ್ಲ ಒಂದು ಪ್ರೋಗ್ರಾಮ್ಗಳನ್ನು ಒಂದೇ ಲೆವೆಲ್ ನಿಮಗೆ ತಂದು ಕೊಡ್ತಕ್ಕಂಥದ್ದು. ಓಕೆ, ಅಂದ್ರೆ ಡಿಜಿಟಲ್ ಅಗ್ರಿಕಲ್ಚರ್, ದಿಸ್ ಇಸ್ ಭಾರತ್ ವಿಸ್ತಾರ್ ಅಂತಕ್ಕಂಥದ್ದು ಡಿಜಿಟಲ್ ಅಗ್ರಿಕಲ್ಚರ್ ಟೂಲ್ ಅಂತಾನೆ ಕರೀಬಹುದು. ಓಕೆ, ವಿಸ್ತಾರ್ ಅಂದ್ರೆ ಏನು? ಭಾರತ್ ಅಂದ್ರೆ ಭಾರತ ಗೊತ್ತು, ವಿಸ್ತಾರ್ ಫುಲ್ ಫಾರ್ಮ್ ಏನು ಅಂದ್ರೆ ವಿಸ್ತಾರ ಅಂದ್ರೆ ಕೃಷಿ ಸಂಪನ್ಮೂಲ ಪ್ರವೇಶಿಸಲು ವಾಸ್ತವವಾಗಿ ಸಂಯೋಜಿತ ವ್ಯವಸ್ಥೆ ಅಂತ. ಅಂದ್ರೆ ಕಂಪ್ಲೀಟ್ ಫುಲ್ ಫಾರ್ಮ್ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ವಿಸ್ಟಾರ್ ಸ್ಟ್ಯಾಂಡ್ ಫಾರ್ ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸಸ್. ಅಂದ್ರೆ ಆನ್ಲೈನ್ ಮುಖಾಂತರ ಎಲ್ಲನೂ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಡಿಜಿಟಲ್ ಅಗ್ರಿಕಲ್ಚರ್ ನ ಬೆಳವಣಿಗೆಗೋಸ್ಕರ ಅಂತ. ನಿಮ್ಗೆ ಎಲ್ಲ ಈಗ ಬೇರೆ 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 ಭಾಷಿಣಿ ಅಂತಿದೆ, ನಿಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಂತೆ, ಅಥವಾ ನಮ್ಮ ಭಾರತೀಯ ಅಂತ ನಮ್ಮ ಟೂಲು ಕೂಡ ಇದೆ ನೋಡಿ. ಇದು ಅಡಿಯಲ್ಲಿ ನಿಮ್ಗೆ ಟಾಕಿಂಗ್ ಅಸಿಸ್ಟೆಂಟ್ ಕೂಡ ಇರುತ್ತೆ ಭಾರತಿ ಅಂತ, ಕೇಳ್ಬೋದು ಬೇಕಾದ್ರೆ ನಿಮ್ಗೆ ಇವನ್ನೆಲ್ಲ ಯಾವ್ದ್ರಲ್ಲಿ ಭಾರತ್ ವಿಸ್ತಾರಲ್ಲಿ. ಸಹಾಯವಾಣಿ ಕೂಡ ಇರುತ್ತೆ. ಇದೇನೇನು ಕೊಡುತ್ತೆ ನಿಮ್ಗೆ? ಉದ್ದೇಶ ಏನಿದ್ರದ್ದು ಹವಾಮಾನ, ಮಾರುಕಟ್ಟೆ ಬೆಲೆ ಬಗ್ಗೆ ಏನಿದೆ, ಈಗ ನಡೀತಾ ಇದೆ ಬೆಲೆಗಳು, ಕೀಟಗಳ ಬಗ್ಗೆ, ಮಣ್ಣು, ಬೆಳೆಗಳ ನಿರ್ವಹಣೆ ಬಗ್ಗೆ ಸಮಗ್ರ ಮಾಹಿತಿ ಕೊಡುತ್ತೆ. ಮತ್ತೆ ಕೃಷಿ ಸಲಹೆಗಳನ್ನು ಕೊಡುತ್ತೆ. ಬೆಳೆ ಮತ್ತು ಜಾನುವಾರುಗಳ ಸಲಹೆಗಳಾಗಿರ್ಬೋದು, ಕೀಟ ರೋಗಗಳ ಬಗ್ಗೆ ಎಚ್ಚರಿಕೆ, ಹವಾಮಾನ ಮುನ್ಸೂಚನೆ, ಎಲ್ಲಿ ಏನ್ ಬೆಳಿಬಹುದು ಏನು ಎಲ್ಲ ಕೂಡ ಮಾಹಿತಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತೆ ಇದೊಂದೇ ಅಲ್ಲ, ಇದೊಂಥರ ಸೆಂಟ್ರಲೈಸ್ಡ್ ಸಿಂಗಲ್ ವರ್ಚುಯಲಿ ಡೆವಲಪ್ಡ್ ಅಂದ್ರೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅಂದ್ರೆ ಸಿಂಗಲ್ ಪ್ಲಾಟ್ಫಾರ್ಮ್ ಅಂದ್ರೇನು? ಈಗ ಬೇರೆ ಬೇರೆ ಅಗ್ರಿಕಲ್ಚರ್, ಈಗ ಅಗ್ರಿ ಸ್ಟ್ಯಾಕ್ ಬಗ್ಗೆ ಮಾತಾಡ್ತಾ ಅಲ್ವಾ, ನಮ್ದು ಇಂಟಿಗ್ರೇಟೆಡ್ ಸಿಸ್ಟಮ್ ಲೈಕ್ ಅಗ್ರಿ ಸ್ಟ್ಯಾಕ್ ಆಗಿರ್ಬೋದು, IACR ಪ್ಯಾಕೇಜಸ್ ಗಳೇನಾಗಿದೆ, IMD ಏನಿದೆ, ಅಗ್ರಿ ಮಾರ್ಕೆಟ್ ನೆಟ್ ಏನಿದೆ, ಈ ತರದೆಲ್ಲ ಕೂಡ ಒಂದೇ ಕಡೆ ಸಿಗ್ತಕ್ಕಂಥದ್ದು ಈ ಭಾರತ್ ವಿಸ್ತಾರಲ್ಲಿ ಸ್ನೇಹಿತರೆ. ಇವೆಲ್ಲ ಒಂದೇ ಕಡೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದೊಂದೇ ಅಲ್ಲ, ನಿಮಗೆ ಸ್ಕೀಮ್ಸ್ ಬಗ್ಗೆ, ಪ್ರೋಗ್ರಾಮ್ಸ್ ಗಳ ಬಗ್ಗೆ, ಫಾರ್ ಎಕ್ಸಾಂಪಲ್ ಇದ್ರ ಅಡಿಯಲ್ಲಿ ನಿಮ್ಗೆ PM ಕಿಸಾನ್ ಬಗ್ಗೆನೂ ಸಿಗುತ್ತೆ, ಫಸಲ್ ಬಿಮಾ ಯೋಜನೆ ಬಗ್ಗೆ ಸಿಗುತ್ತೆ, ಪರ್ ಕ್ರಾಪ್ ಪರ್ ಡ್ರಾಪ್ ಮೋರ್ ಕ್ರಾಪ್ ಬಗ್ಗೆ ಇಂಟಿಗ್ರೇಷನ್ ಸಿಗುತ್ತೆ, ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಸಿಗುತ್ತೆ. ಓಕೆ, ಹಾಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಬಗ್ಗೆನೂ ಸಿಗುತ್ತೆ, ಸಾಯಿಲ್ ಹೆಲ್ತ್ ಬಗ್ಗೆನೂ ಸಿಗುತ್ತೆ. ಓಕೆ, ಎಲ್ಲಾ ತರದ್ದು ಕೂಡ ಒಂದೇ ಕಡೆ ಎಲ್ಲ ಸಿಗುತ್ತೆ ನಿಮ್ಗೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಿಲ್ಲ, ಇದು ಡಿಜಿಟಲೈಸ್ಡ್ ಅಗ್ರಿಕಲ್ಚರ್ ಟೂಲ್, ಎ ಕೋರ್ ಕಾಂಪೊನೆಂಟ್ಸ್ ಇಂಡಿಯಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮುಖಾಂತರ ಒಂದೇ ಅಡಿಯಲ್ಲಿ ನಿಮ್ಗೆಲ್ಲ ಸಿಗಬೇಕು ಅಂತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಭಾರತ್ ವಿಸ್ತಾರ್ ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಕ್ವಶನ್ಸ್ ಗಳು ಬರುತ್ತವೆ ಸ್ನೇಹಿತರೆ. ಓಕೆ, ಇಟ್ ಇಸ್ ಎ ಬ್ಯಾಕ್ ಬೋನ್ ಅಲ್ವಾ ನಮ್ದು. ನೆಕ್ಸ್ಟ್ ಬರ್ತೇನೆ ಅರ್ಬನ್ ಚಾಲೆಂಜ್ ಫಂಡ್ ಬಗ್ಗೆ. ಅರ್ಬನ್ ಚಾಲೆಂಜ್ ಫಂಡ್ ಅಂತ ಅಂದ್ರೆ ನೋಡಿ, ಅರ್ಬನ್ ಅಂತಂದ್ರೇನು? ನಗರಗಳ ಅಭಿವೃದ್ಧಿ ಮಾಡಬೇಕು, ಆದ್ರೆ ಚಾಲೆಂಜ್ ಮುಖಾಂತರ ಅಷ್ಟೇ ನೋಡಿ. ಅರ್ಬನ್ ಚಾಲೆಂಜ್ ಫಂಡ್ ಅಷ್ಟೇ ಸಿಂಪಲ್ ಫಂಡ್. ಚಾಲೆಂಜ್ ಅಂದ್ರೆ ಚಾಲೆಂಜ್ ಮುಖಾಂತರ, ಅಂದ್ರೆ ಮೊದಲು ತರ ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ಉಪಯೋಗಿಸುವಂತಲ್ಲ. ಓಕೆ, ಚಾಲೆಂಜ್ ಮುಖಾಂತರ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಇಂದ ಆಗಿರ್ಬೋದು, ಅಲ್ಲಿನ ಲೋಕಲ್ ಫಂಡ್ ಜನರೇಷನ್ ನಿಮ್ಗೆ ಪುರಸಭೆಗಳಿಂದ ಆಗಿರ್ಬೋದು, ಕಾರ್ಪೊರೇಷನ್ಸ್ ಗಳಿಂದ ಆಗಿರ್ಬೋದು, ಬಾಂಡ್ಸ್ ಗಳನ್ನ ತೆಗಿಯೋದ್ರಿಂದ, ಸೊ ಈ ತರ. ಓಕೆ, ಮತ್ತೆ ಆಕ್ಟಿವಿಟಿಯಿಂದ, ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡೋಣ, ಆಮೇಲೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಅರ್ಬನ್ ಚಾಲೆಂಜ್ ಫಂಡ್ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ನಿರ್ವಹಿಸಲ್ಪಡುವ ಹೊಸ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಇದು ನಗರ ಮೂಲಸೌಕರ್ಯ ಯೋಜನೆಗಳನ್ನು ಬೆಂಬಲಿಸಲು ಮತ್ತು ಮಾರುಕಟ್ಟೆ ಚಾಲಿತ ನಗರಾಭಿವೃದ್ಧಿ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಯಾವ ಹೇಳಿಕೆ ಸರಿ? ಎರಡು ಹೇಳಿಕೆ ಕೂಡ ಸರಿ. ನೋಡಿ, ಇಟ್ ಈಸ್ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದ 1 ಲಕ್ಷ ಕೋಟಿ ಫಾರ್ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಹೇಳಿ. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಹೌದು ಸರ್. ಅಂದ್ರೆ ಏನರ್ಥ? ಸ್ಪಾನ್ಸರ್ ಮಾಡುತ್ತೆ ಅಂದ್ರೆ ಯಾವ ರೀತಿ? ನಗರಗಳ ಯೋಜನೆ ವೆಚ್ಚದ ಕನಿಷ್ಠ 50%ಗೆ ಮಾರುಕಟ್ಟೆ ಹಣ ಸಹಾಯ ಬೇಕು ಅಂತ. ಸ್ಪರ್ಧಾತ್ಮಕ ಸವಾಲು ಮೋಡ್ ಮುಖಾಂತರ, ಚಾಲೆಂಜ್ ಮೋಡ್, ಕಾಂಪಿಟೇಟಿವ್ ಚಾಲೆಂಜ್ ಮೋಡ್ ಮುಖಾಂತರ. ಓಕೆ, ಅಂದ್ರೆ ಏನರ್ಥ ಸರ್? ಅಂದ್ರೆ ನಾನು ಹೇಳ್ತಾ ಬರ್ತೇನೆ ಬನ್ನಿ. ಇದರಲ್ಲಿ 4 ಲಕ್ಷ ಕೋಟಿ ಮೊಲದ ಯೋಜನೆಗಳನ್ನ 1 ಲಕ್ಷ ಕೋಟಿ ಕೇಂದ್ರ ನೆರವು ಕೊಡುತ್ತೆ. ಇನ್ನು ಮಿಕ್ಕಿದ್ದು ನೀವು ಒದಗಿಸ್ಬೇಕು. ಹೆಂಗೆ ಸರ್? 25-50-25 ಮಾದರಿಯಲ್ಲಿ ಕೇಂದ್ರದ ವೆಚ್ಚದ ಯೋಜನಾ ವೆಚ್ಚ 25%, 50% ಯಾವ ನಗರಕ್ಕೆ ನಾವು ಆಯ್ಕೆ ಮಾಡಿರ್ತಾರೆ ಆ ನಗರದ ಪುರಸಭೆ ಬಾಂಡ್ಗಳು, ಬ್ಯಾಂಕ್ ಸಾಲಗಳು ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ 50%, ಇನ್ನು 25% ನಗರ ಸ್ಥಳೀಯ ಸಂಸ್ಥೆಗಳು, ರಾಜ್ಯ ಸರ್ಕಾರಗಳ ಮೂಲಕ ಪಡೆಯಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ನಾವು ಒಂದು ಕಾಂಪಿಟೇಟಿವ್ನೆಸ್ ಅಲ್ಲಿ ಚಾಲೆಂಜಿಂಗ್ ಫಂಡ್ ಮುಖಾಂತರ ನಾವು ಇದನ್ನ ಜನರೇಟ್ ಮಾಡಿಕೊಂಡು ಆ ನಗರಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ. ಓಕೆ, ಈಗ ಇದಕ್ಕೆ ಎಷ್ಟು ವರ್ಗ ಇರುತ್ತೆ ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಎ ನ್ಯೂ ಕ್ಯಾಬಿನೆಟ್ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಸ್ಕೀಮ್ ಇದು ಸ್ನೇಹಿತರೆ. ಓಕೆ, ಅಂಡ್ ಇಲ್ಲಿ ಪ್ರಮುಖವಾಗಿ ನೋಡೋದು ಇದು ಎಲ್ಲಿ ತನಕ ಇರುತ್ತೆ? 2025-26 ಒಂದು ಇಸ್ವಿಯಿಂದ 2030-31ವರೆಗೆ ಕಾರ್ಯಾಚರಣೆ, ಮತ್ತೆ ಇದನ್ನ 33-34 ತನಕ ವಿಸ್ತರಿಸಬಹುದು ಅವಧಿ.
ಅಂಡ್ ಇದರಲ್ಲಿ ಅಮೃತ್ ನಿಮ್ಗೆ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿ ಇರುತ್ತಲ್ಲ, ರಸ್ತೆ, ಚರಂಡಿ, ಅಮೃತ್ನ ಅಡಿಯಲ್ಲಿ, ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಸ್ವಚ್ಛ ಭಾರತ್ ಮಿಷನ್ಗೆ ಹಣ ಕೊಟ್ಟಿರುತ್ತಲ್ಲ, ಅಂಥದ್ದಕ್ಕೆ ಇದಕ್ಕೆ ಅರ್ಹವಲ್ಲ, ಅಂತ ನಗರಗಳು ಇದಕ್ಕೆ ಅರ್ಹವಲ್ಲ, ಬೇರೆ ಅಂದ್ರೆ ಅದನ್ನ ಸಪರೇಟ್, ಇದೇ ಸಪರೇಟ್. ಓಕೆ, ಸೊ ಮತ್ತೆ ಇದನ್ನ ಎಲ್ಲಾ ಕಡೆ ಕೊಡ್ತಾರೆ, ಎಸ್ ಕೊಡ್ತಾರೆ, ಬಟ್ ಇಲ್ಲಿ ಈಶಾನ್ಯ ಗುಡ್ಡಗಾಡು ಪ್ರದೇಶದಲ್ಲಿ 1,00,000ಕ್ಕಿಂತ ಜನಸಂಖ್ಯೆ ಹೊಂದಿರೋ ನಗರಗಳನ್ನು ಕೂಡ ಟಾರ್ಗೆಟ್ ಮಾಡ್ಕೋತಾರೆ, ಯಾಕಂದ್ರೆ ಅಲ್ಲಿ ನಿಮಗೆ ಜನಸಂಖ್ಯೆ ಕಮ್ಮಿ ಅಲ್ವಾ, ಹಾಗಾಗಿ. ಸೊ ಇದ್ರ ಬಗ್ಗೆ ಗೊತ್ತಿರಲಿ, ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ಏನು ಅಂತಕ್ಕಂಥದ್ದು ಸ್ನೇಹಿತರೆ. ಇಟ್ ಈಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಡಿಯಲ್ಲೇ ಬರುತ್ತೆ. ಓಕೆ, ಅರ್ಥ ಆಗ್ತಿಲ್ಲ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಲ್ಲಿ ಬರುತ್ತೆ. ಸೊ ಇದರ ಉದ್ದೇಶ ಏನು? ಮಾರುಕಟ್ಟೆ, ಹಣಕಾಸು ಮತ್ತು ಖಾಸಗಿ ಭಾಗವಹಿಸುವ ನಿಯಂತ್ರಿಸಿ ನಾಗರಿಕ ಕೇಂದ್ರಿತ ನಗರ ಸುಧಾರಣೆ ಉತ್ತೇಜಿಸತಕ್ಕಂಥದ್ದು. ಸ್ಥಿತಿಸ್ಥಾಪಕ, ಉತ್ಪಾದಕ, ಅಂತರ್ಗತ, ಹವಾಮಾನ ಪ್ರಕ್ರಿಯಾಶೀಲ ನಗರಗಳನ್ನು ನಿರ್ಮಿಸ್ತಕ್ಕಂಥದ್ದು. ಓಕೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಸಸ್ಟೈನಬಿಲಿಟಿ ಆಗಿ, ಪ್ರೊಡಕ್ಟಿವ್ ಆಗಿ, ಇನ್ಕ್ಲೂಸಿವ್ ಮುಖಾಂತರ ಹವಾಮಾನ ಪ್ರಗತಿಶೀಲ ನಗರಗಳು, ಆರ್ಥಿಕ ಬೆಳವಣಿಗೆ, ಮುಂದಿನ ಅಂತರ ಚಾಲಕರಿಗೆ ನಗರಗಳನ್ನು ಸ್ಥಾನೀಕರಿಸಿಕೊಳ್ತಕ್ಕಂಥದ್ದು. ಇದರ ಅಡಿಯಲ್ಲಿ 3 ಪಿಲ್ಲರ್ ಅಡಿಯನ್ನ ಫೋಕಸ್ ಏರಿಯಾ ಇಟ್ಕೊಂಡಿರೋ. ಸಿಟೀಸ್ ಆಸ್ ಎ ಗ್ರೋತ್ ಹಬ್ ಆಗಿ ಮಾಡ್ಕೋಬೇಕು, ಕ್ರಿಯೇಟಿವ್ ಡೆವಲಪ್ಮೆಂಟ್ ಆಫ್ ಸಿಟೀಸ್ ಮಾಡಬೇಕು, ವಾಟರ್ ಅಂಡ್ ಸ್ಯಾನಿಟೇಷನ್ ಇನ್ಫ್ರಾಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್ ಅಪ್ಗ್ರೇಡ್ ಮಾಡಬೇಕು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. CPI ಬಗ್ಗೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ, ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತ ಕರಿತೀವಿ. ಈಗ ಹೊಸ ನಿಮ್ಗೆ ಗೊತ್ತಿದೆ, ಇದು ಪ್ರೀವಿಯಸ್ ಅಲ್ಲೂ ಮಾಡಿದೀನಿ, 2024 ಅದರ ಮೂಲ ವರ್ಷ, ಓಕೆ, ಬೇಸ್ ಇಯರ್ ನ ಚೇಂಜ್ ಮಾಡಿದ್ದಾರೆ ಹಳೆದ್ರಿಂದ. ಸೊ ಇದು ಗೊತ್ತಿದೆ ಅಲ್ವಾ, 11-12 ತಗೊಂಡು 24 ಚೇಂಜ್ ಮಾಡಿದ್ದಾರೆ. ಎಸ್, ಇಲ್ಲಿ ನೋಡಿ 25 ಅಂತ ಕೊಟ್ಟಿದ್ದೀನಿ ನೋಡಿ, ಇದು ಆಪ್ಷನ್ ಅಲ್ಲಿ ಇಲ್ಲ, ತಪ್ಪಾಗ್ಬಿಡ್ಬೋದು ಅಲ್ವಾ, ಈ ಆಪ್ಷನ್ ತಪ್ಪು. 2024 ಮೂಲ ವರ್ಷವಾಗ ಮಾಡಿರ್ತಕ್ಕಂಥದ್ದು. ಫೈನ್ ಸರ್. ಈಗ ಅದ್ರ ನೆಕ್ಸ್ಟ್, ಇದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಸಿಕ ಆಧಾರದ ಮೇಲೆ ಬಿಡುಗಡೆ ಮಾಡುತ್ತೆ. ಯಾವುದು ಸರ್? ಗ್ರಾಹಕ ಬೆಲೆ ಸೂಚ್ಯಾಂಕ, ಇಂಡೆಕ್ಸ್ ಅಂತಕ್ಕಂಥದ್ದು ಏನಿದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಕ್ಕಂಥ ಪ್ರತಿ ತಿಂಗಳು ಕೂಡ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಯಾಕಂದ್ರೆ ಟ್ರ್ಯಾಕ್ ಮಾಡ್ಬೇಕಲ್ಲ, ಹೆಂಗಿದೆ ಹಣದುಬ್ಬರ, ಇನ್ಫ್ಲೇಷನ್ ಹೆಂಗಿದೆ, ಹಣದುಬ್ಬರ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಹೆಂಗಿದೆ, ಯಾವ್ದ್ಯಾವ್ದ್ರಿಂದ ಎಷ್ಟೆಷ್ಟಾಗ್ತಿದೆ, ಅಲ್ಲಿ ಹೆಡ್ ಇನ್ಫ್ಲೇಷನ್ ಅಂತ ಬರುತ್ತೆ, ಹೆಡ್ ಇನ್ಫ್ಲೇಷನ್ ಅಂಡ್ ಕೋರ್ ಇನ್ಫ್ಲೇಷನ್ ಅಂತ ಬರುತ್ತೆ, ಗೊತ್ತಲ್ವ? ಕೋರ್ ಇನ್ಫ್ಲೇಷನ್ ಅಂದ್ರೆ ಏನು, ಹೆಡ್ ಇನ್ಫ್ಲೇಷನ್ ಅಂತಂದ್ರೆ ಏನು? ಇದರಲ್ಲಿ ಎನರ್ಜಿ ಅಂಡ್ ಫುಡ್ ಎರಡು ಇನ್ಕ್ಲೂಡ್ ಆಗುತ್ತೆ. ಎನರ್ಜಿ ಅಂಡ್ ಫುಡ್ ಕೋರ್ ಅಲ್ಲಿ ಇರಲ್ಲ, ಬ್ಯಾಸ್ಕೆಟ್ ಅಲ್ಲಿ ಇರಲ್ಲ. ಓಕೆ, ಎನರ್ಜಿ ಅಂಡ್ ಫುಡ್ ಅಂದ್ರೆ ಏನು? ಇಟ್ ಇಸ್ ಅ ವೊಲಟೈಲ್ ಅಂತ ಕರಿತೀವಿ. ಎನರ್ಜಿ ಅಂಡ್ ಫುಡ್ ಅಂದ್ರೆ ವೊಲಟೈಲ್, ಅಂದ್ರೆ ತುಂಬಾ ಏರಿಳಿತ ಆಗುತ್ತೆ. ಹಾಗಾಗಿ ಇದೆರಡು ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಕೋರ್ ಅಲ್ಲಿ ಇರುತ್ತೆ ಅಲ್ವಾ ಸರ್? ಈಗ ಅಟ್ ಪ್ರೆಸೆಂಟ್ ಎಷ್ಟಿದೆ? ಎಕನಾಮಿಕ್ ಸರ್ವೆ ಎಲ್ಲ ಓದಿರೋದು ಎಷ್ಟಿದೆ ಸ್ನೇಹಿತರೆ? ಬಜೆಟ್ ಎಕನಾಮಿಕ್ಸ್ ಕಮೆಂಟ್ ಮಾಡಿ, ಫಟಾಫಟ್ ಕಮೆಂಟ್ ಮಾಡಿ, ಹೋಮ್ವರ್ಕ್ ಅನ್ಕೊಳ್ಳಿ. ಸೊ ಆಪ್ಷನ್ 2 ಕರೆಕ್ಟ್. ಹೊಸ CPI ಐಟಮ್ಗಳ ಬುಟ್ಟಿಯನ್ನು ವಿಸ್ತರಿಸಲಾಗಿದೆ. ಹೌದು ಸರ್, ಐಟಮ್ಗಳ ಬುಟ್ಟಿಯನ್ನು ವಿಸ್ತರಿಸಲಾಗಿದೆ. ಏನಪ್ಪಾ ಅದು ಐಟಮ್ಗಳ ಬುಟ್ಟಿ? ಹೆಚ್ಚು ಸೇರಿಸಿದ್ದಾರೆ. ಸೊ ಇದು ಕರೆಕ್ಟ್. ಏನ್ ನೋಡೋಣ, ಕೇವಲ 2 ಆಪ್ಷನ್ಸ್ ಇದೆ, ಆಪ್ಷನ್ 2 and 3. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು. CPI ಕನ್ಸ್ಯೂಮರ್ ಪ್ರೈಸ್, ನೀವು ಇನ್ಫ್ಲೇಷನ್ ನಮ್ಮ ಭಾರತದಲ್ಲಿ ಹೆಂಗ್ ಮಾಡ್ತಾರೆ? ಹಣದುಬ್ಬರನ ಎಲ್ಲಿ ಯಾವ್ದ್ರ ಗ್ರಾಹಕ ಬೆಲೆ ಸೂಚಕದ ಮುಖಾಂತರ ಹಣದುಬ್ಬರನ ಕ್ಯಾಲ್ಕುಲೇಟ್ ಮಾಡೋದು. ಹಣದುಬ್ಬರನ ನಾವು ಇನ್ಫ್ಲೇಷನ್ ನ ಸ್ನೇಹಿತರೆ ಗ್ರಾಹಕ ಬೆಲೆ ಸೂಚ್ಯಾಂಕದ ಮುಖಾಂತರ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಈಗ ಆ ಬ್ಯಾಸ್ಕೆಟ್ ಅಂತ ಕರಿತೀವಿ, ಐಟಮ್ಸ್ ಗಳು ಇರ್ತವೆ, ಅದರ ಒಂದು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ಇತ್ತು, ಎಷ್ಟು ರೈಸ್ ಆಯ್ತು ಅಂತ ಹೇಳಿ. ಬೇಸ್ ಇಯರ್ ಅಂದ್ರೆ ಇಷ್ಟೇ, 2024 ಬೇಸ್ ಇಯರ್. ಈಗ ನೆಕ್ಸ್ಟ್ ಎಲ್ಲ ಬರುತ್ತಲ್ಲ 26, 27, 28, 29, 30, ಇದಕ್ಕೆ ಕಂಪೇರ್ ಮಾಡಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ ಅಷ್ಟೇ. ಯಾಕಂದ್ರೆ ಇದೆಲ್ಲ ಇಶ್ಯೂಸ್ ಆಗಿತ್ತು, ಬೇರೆ ರಾಷ್ಟ್ರಗಳಲ್ಲಿ ಬೇರೆ ತರ ಇದೆ, ನಮ್ದು ಇನ್ಫ್ಲೇಷನ್ GDP ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಸರಿ ಇಲ್ಲ ಅಂತೆಲ್ಲ. ಸೊ ಹಾಗಾಗಿ ಬೇಸ್ ಇಯರ್ನ ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಓಕೆ ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಎಸ್, ಸ್ಟೇಟ್ಮೆಂಟ್ 2 ಕರೆಕ್ಟ್ ಅಂತ ಆಲ್ರೆಡಿ ಹೇಳಿದೆ. ಸ್ಟೇಟ್ಮೆಂಟ್ 3 ಇಸ್ ಆಲ್ಸೋ ಕರೆಕ್ಟ್. ನಾವು CPI ಐಟಮ್ಸ್ ವೇಟೆಡ್, ಒಂದು ಬ್ಯಾಸ್ಕೆಟ್ ಅಲ್ಲಿ ಏನಿರುತ್ತೆ, ವೇಟೇಜ್ ಆಫ್ ಐಟಮ್ಸ್ ಇನ್ಕ್ರೀಸ್ಡ್. 299 ಏನಿತ್ತು ಅದು 358 ಐಟಮ್ಸ್ಗೆ ಇನ್ಕ್ರೀಸ್ ಆಗಿದೆ ಈಗ. ಅಂದ್ರೆ ಹೊಸ ಐಟಮ್ಸ್ ಗಳನ್ನ ಎಲ್ಲ ಸೇರಿಸಿದ್ದಾರೆ ಅಂತ. ಓಕೆ, ಅಂಡ್ ಆಲ್ಸೋ ಸರ್ವಿಸಸ್ ಐಟಮ್ಸ್ 40ರಿಂದ 50 ಇನ್ಕ್ರೀಸ್ ಆಗಿದೆ. ಇದೆಲ್ಲ ಕೇಳಬಹುದು ಹೊಸದಾಗಿ ಮಾಡಿದಾಗ, ಯಾಕಂದ್ರೆ ಲಾಂಗ್ ಗ್ಯಾಪ್ ಅಲ್ಲಿ ಮಾಡಿರೋದಲ್ವಾ ಸ್ನೇಹಿತರ, ಅಂತ ಆ ಟೈಮಲ್ಲಿ ಇದನ್ನ ಕೇಳ್ತಾರೆ. ಈಗ ಒಂದು ವರ್ಷ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಗಳು ಬರ್ತವೆ. CPI ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕಾಸ್ಟ್ ಆಫ್ ಬ್ಯಾಸ್ಕೆಟ್ ಇನ್ ದ ಕರೆಂಟ್ ಇಯರ್, ಕಾಸ್ಟ್ ಆಫ್ ಬೇಸ್ಕೆಟ್ ಇನ್ ದ ಬೇಸ್ ಇಯರ್. ಅಂದ್ರೆ ಈಗ ಕರೆಂಟ್ ಇಯರ್ 26 ಅಂದ್ಕೊಳ್ಳಿ, ಬೇಸ್ ಇಯರ್ 2024 into 100 ಎಷ್ಟಿತ್ತು ಕಾಸ್ಟ್, ಇದ್ರದ್ದು ಎಷ್ಟಿದೆ ಮಾಡಿದ್ರೆ ನಿಮ್ಗೆ ಗ್ರಾಹಕ ಬೆಲೆ ಸೂಚ್ಯಾಂಕ ಸಿಕ್ಕೋಗುತ್ತೆ.
ಈಗ ಅದನ್ನ ಮೊದಲು 299 ಐಟಮ್ 358 ಐಟಮ್ಗೆ ಈಗ ಆ ಬ್ಯಾಸ್ಕೆಟ್ ಅಲ್ಲಿ ಅದನ್ನ ಈಗ ಫಾರ್ ಎಕ್ಸಾಂಪಲ್ ತರಕಾರಿಗಳು, ಹಣ್ಣುಗಳು, ಈ ತರ ಏನೋ ನಾವು ಒಂದೊಂದು ಪಾಯಿಂಟ್ಗಳನ್ನ ಮಾಡ್ತಾ ಹೋದ್ರೆ ಎನರ್ಜಿ ಅಂತ ತಕ್ಷಣ ನಿಮಗೆ ಕ್ರೂಡ್ ಆಯಿಲ್ ಬರುತ್ತೆ, ಅದ್ರಲ್ಲಿ ಬೇರೆ ಬೇರೆ ಒಂದು ನಾವು ಡಿವಿಷನ್ಸ್ ಮಾಡ್ತೀವಿ. ಸೊ ಹಂಗೆ ಈ ತರ ಐಟಮ್ಸ್ಗಳು ಲಿಸ್ಟ್ ಏನ್ ಮಾಡಿದ್ರೆ 350 ಐಟಮ್ ಇದೆ. ಓಕೆ, ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕನ್ನಡದಲ್ಲಿ ತಗೊಂಡಿದ್ದೀನಿ, ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನು ಅಂತ ನೋಡ್ತಾ ಹೋಗೋಣ. ಈಗ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಏನು ಅಂದ್ರೆ ಸ್ನೇಹಿತರೆ, ಸಿಪೆ ಕಂಪೋಸಿಷನ್. ಫುಡ್ ಐಟಮ್ಸ್ ನಾವು ಹೆಚ್ಚು ವೇಟೇಜ್ ಕೊಡ್ತಾ ಇದೀವಿ, ಹಂಗಾಗಿ ನಮ್ದು ಇನ್ಫ್ಲೇಷನ್ ಹಣದುಬ್ಬರ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಯಾವಾಗ್ಲೂ ಕಮ್ಮಿ ಜಾಸ್ತಿ ವೆರೈಟಿ ಅಂದ್ರೆ 46% ಇಟ್ಟಿದ್ವಿ, ಈಗ ಅದನ್ನ 36 ಇಳಿಸಿದ್ವಿ. 10% ಆಲ್ಮೋಸ್ಟ್ ನಾವು ಕಮ್ಮಿ ಮಾಡಿದೀವಿ. ಆಕ್ಚುಲಿ ಇನ್ನೂ ಕಮ್ಮಿ ಮಾಡಬೇಕು. ಬೇರೆ ರಾಷ್ಟ್ರಗಳು ಏನ್ ಮಾಡ್ತಾರೆ ಗೊತ್ತಾ? ಐ ವಿಲ್ ಟೆಲ್ ಯು. ಬೇರೆ ರಾಷ್ಟ್ರಗಳು ತೋರಿಸ್ತೀನಿ ನೋಡಿ. ಗ್ಲೋಬಲ್ ಅಲ್ಲಿ ಈಗ 100 ಅಂತಂದ್ರೆ ಫುಡ್ ಅಂಡ್ ಎನರ್ಜಿನೇ ವಾಲಟೈಲ್ ಅಂತ ಹೇಳಿದೆ, ಅದೇ ತುಂಬಾ ಏರಿಳಿತ ಆಗೋದು, ಅದಕ್ಕೆ ವೇಟೇಜ್ ಜಾಸ್ತಿ ಇಡಲ್ಲ. ನೋಡಿ ಇಲ್ಲಿ ನಿಮಗೆ ಸಿಪೈ ಇನ್ ಡೆವಲಪ್ಡ್ ಎಕಾನಮೀಸ್ ಅಂತ USA, ಜಪಾನ್ ಈ ತರ ಡೆವಲಪ್ಡ್ ಕಂಟ್ರಿ ಬೆಳವಣಿಗೆ ಹೊಂದಿರತಕ್ಕಂಥ ರಾಷ್ಟ್ರಗಳಂತ ಗೊತ್ತಿಲ್ಲ ನೋಡಿ. ಫುಡ್ಗೆ ಬರ 11-26% ಒಂದೊಂದು ರಾಷ್ಟ್ರಗಳಲ್ಲಿ 11-26% ಒಳಗೆ ಇಟ್ಕೊಂಡಿದ್ದಾರೆ ವೇಟೇಜ್. ನಾವು ಇನ್ನೂ ಆಕ್ಚುಲಿ 46 ಜಾಸ್ತಿ ಆಯ್ತು, ಇನ್ನೂ ಕಮ್ಮಿ ಇಡಬೇಕು ಅಂತ ಈಗ 36 ಇಟ್ಟಿದ್ವಿ ವೇಟೇಜ್. ಓಕೆ, ಅಂಡ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಜಾಸ್ತಿ ಇಟ್ರೆ ನಮಗೆ ಒಂದು ವ್ಯಾಲ್ಯೂ ಕರೆಕ್ಟ್ ಆಗಿ ಸಿಗುತ್ತೆ ಅಂತ. ಬಟ್ ಬೇರೆ ರಾಷ್ಟ್ರಗಳು ಹಂಗೆ ಮಾಡಲ್ವಲ್ಲ. ಸೊ ನಾವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಲ್ಲ ಗ್ಲೋಬಲಿ. ಸೊ ಹಾಗಾಗಿ ಚೈನಾ, ಬ್ರೆಜಿಲ್ ಎಲ್ಲ ಲೆಸ್ ದನ್ 30% ಇದೆ, ನಾವು 30% ಇಂದ ಮೋರೇ ಇದೀವಿ. ಬಟ್ ಸ್ಟಿಲ್ ಇದು ಜಾಸ್ತಿ ಇದ್ದಷ್ಟು ನಮಗೆ ಟ್ರ್ಯಾಕ್ ಮಾಡಕ್ಕೆ ಮತ್ತೆ ಅದನ್ನ ಕಮ್ಮಿ ಮಾಡಕ್ಕೆ ಈಸಿ ಆಗುತ್ತೆ, ಬಟ್ ಗ್ಲೋಬಲ್ ಸ್ಟ್ಯಾಂಡರ್ಡೈಸ್ ಮೇಂಟೈನ್ ಮಾಡಕ್ಕೋಸ್ಕರ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಇಂಥ ಪಾಯಿಂಟ್ ಗಳನ್ನ ಕೇಳೋದು ಎಕ್ಸಾಮ್ ಅಲ್ಲಿ. ಮತ್ತೆ ಈಗೇನ್ ಇನ್ಕ್ರೀಸ್ ಆಗಿದೆ ಇದನ್ನ ನೋಡ್ಕೊಳ್ಳಿ. ಓಕೆ, ವೇಟೇಜ್ ಆಫ್ ಐಟಮ್ಸ್ 290-358, ಅದರಲ್ಲಿ ಸರ್ವಿಸ್ ಐಟಮ್ಸ್ಗಳು 40-50 ಜಾಸ್ತಿ ಆಗಿದೆ. ಓಕೆ, ಇಂಥದ್ದು ವೆರಿ ಇಂಪಾರ್ಟೆಂಟ್. ಬೇಸ್ ಇಯರ್ ಏನು, ಮತ್ತೆ ಇನ್ನು ಸಿಪೆ ಅಂತಂದ್ರೆ ಫಾರ್ಮುಲಾ ಬಗ್ಗೆ ನಾವು ಆಲ್ರೆಡಿ ಹೇಳಿದೆ. ಈಗ ನಾವು ಇನ್ಫ್ಲೇಷನ್ ಇದ್ರ ಮುಖಾಂತರ ಕಂಡುಹಿಡಿಯೋದು ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ ಸರ್. ಇನ್ಫ್ಲೇಷನ್ ಅಂದ್ರೆ ಏನು ಅಂದ್ರೆ ಹಣದುಬ್ಬರವನ್ನ ಕಾಲಾಂತರದಲ್ಲಿ ಹೆಂಗಾಗುತ್ತೆ ನಮ್ಗೆ. ಎಸ್ಪೆಷಲಿ ನಿಮ್ಗೆ CPI WPI ಬಗ್ಗೆ ಓದಿರ್ತೀರಾ, ನಾನು ತುಂಬಾ ಡೀಟೇಲ್ ಹೋಗಕ್ ಹೋಗಲ್ಲ. ಓಕೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಾಂಕ ಅಂತ ಮೊದಲು ತುಂಬಾ ವರ್ಷದಿಂದ ಇದ್ರ ಮುಖಾಂತರ ನಾವು ಅಳಿತಾರೆ. ಆದ್ರೆ ಆಕ್ಚುಲಿ ಇದು ರಾಂಗ್ ಅಂತ CPI ಮುಖಾಂತರ ಹೇಳಿದ್ರೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ. ಓಕೆ, ಗ್ರಾಹಕ ಬೆಲೆ ಸೂಚ್ಯಾಂಕದ ಮುಖಾಂತರ. ಇನ್ನು ಇಲ್ಲಿ ಹಣದುಬ್ಬರ ಬಗ್ಗೆ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕೆ ಫಾರ್ಮುಲಾ ಕೂಡ ನಿಮಗೆ ಗೊತ್ತಿರಬೇಕು. ಇನ್ಫ್ಲೇಷನ್ ರೇಟ್, ಕರೆಂಟ್ CPI ಮೈನಸ್ ಪ್ರೀವಿಯಸ್ CPI ಡಿವೈಡ್ ಬೈ ಪ್ರೀವಿಯಸ್ CPI. ಅಂದ್ರೆ ಲಾಸ್ಟ್ ಇಯರ್ ಏನಿತ್ತು ಇದು ಬೇಸ್ ಇಯರ್ ಅಲ್ಲ, ಇದು ಇನ್ಫ್ಲೇಷನ್ ನಾವು ಕಂಡಿಡ್ತಾರೋ, ಹಣದುಬ್ಬರ ಕಂಡುಹಿಡ್ತಾ ಇರೋದು. ಹಣದುಬ್ಬರದ ಒಂದು ದರ ಕಂಡುಹಿಡಿಯಬೇಕಂದ್ರೆ ಇವಾಗ ಏನು ನಮ್ಮ ಗ್ರಾಹಕ ಬೆಲೆ ಸೂಚ್ಯಾಂಕ ಇದೆ ಅಟ್ ಪ್ರೆಸೆಂಟ್ ಇವಾಗ್ಲೊಂದು. ಓಕೆ, ಲಾಸ್ಟ್ ಇಯರ್ 2026 ಅಂತ ಇಟ್ಕೊಳ್ಳಿ. ಲಾಸ್ಟ್ ಇಯರ್ ಎಷ್ಟು ಸಹ 2025 ಗ್ರಾಹಕ ಬೆಲೆ ಸೂಚ್ಯಾಂಕ, ಮತ್ತೆ ಲಾಸ್ಟ್ ಇಯರ್ 2025 ಡಿವೈಡ್ ಬೈ ಮಾಡಿದ್ರೆ ಇಂಟು ಮಾಡಿದ್ರೆ ನಮಗೆ ಇನ್ಫ್ಲೇಷನ್ ರೇಟ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಫೈನ್ ಸರ್. ಒಂದಿಷ್ಟು ಪ್ರಮುಖವಾಗಿ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಆಗಿದೆ ಅನ್ಕೋತೀನಿ. ಈ ತರ ಇನ್ನೂ ತುಂಬಾ ಇದೆ. ನಾನು ಇಲ್ಲಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಡೀಟೇಲ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ 99% ಪ್ಲಸ್ ಬರ್ತಕ್ಕಂಥದ್ದನ್ನ ಡಿಸ್ಕಸ್ ಮಾಡೋದು. ಇನ್ನು ಮಿಕ್ಕಿದ್ದು ಒಂದಷ್ಟು ನಾವು ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ವೀಕ್ಲಿ ಕರೆಂಟ್ ಅಫೇರ್ ಸಪರೇಟ್ ಇರುತ್ತೆ, ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಅನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ನಾವು PDF ನಮ್ಮ ಎಲ್ಲ ಒಂದು ಕರೆಂಟ್ ಅಫೇರ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಸಿಗುತ್ತೆ. ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಪ್ರೀವಿಯಸ್ ಎಲ್ಲ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.